ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಥಶಾಸ್ತ್ರದ 12ನೇ ತರಗತಿಯಲ್ಲಿ ಬರ್ತಕ್ಕಂಥ 5 ಅಂಕದ ಪ್ರಶ್ನೆಯಲ್ಲಿ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಯನ್ನು ಹೇಗೆ ಬಿಡಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 3 ಬಿಡಿಸಲಿಕ್ಕೆ ಕೇಳ್ತಾರೆ. ಇದು ಒಂದಾಗಿದೆ. ಇದರಲ್ಲಿ ಕಾರ್ಯಭಾರ ಪ್ರಶ್ನೆ ಅಂತ 5 ಮಾರ್ಕ್ಸ್ ಕೇಳ್ತಾರೆ ಲಾಸ್ಟ್ಗೆ. ಈಗ ಹೆಂಗೆ ಬಿಡಿಸೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಈಗ ಯಾವ ರೀತಿ ಕ್ವಶನನ್ನು ಕೊಟ್ಟಿದ್ದಾರೆ, ಕ್ವಶನ್ ಪೇಪರ್ದಲ್ಲಿ ಹೆಂಗೆ ಕೊಟ್ಟಿರ್ತಾರಪ್ಪ ಅಂದರೆ ನೋಡ್ಬೋದು ನೀವು. ಈಗ ಕೊಟ್ಟಿರ್ತಾರೆ ಹೇಗಂತ ಕಾರ್ಯಭಾರ ಮತ್ತು ನಿಯೋಜಿತ ಆಧಾರಿತ ಪ್ರಶ್ನೆ ಕೊಟ್ಟಿರ್ತಾರೆ. 3 ಕ್ವಶನ್ನ ಕೊಟ್ಟಿರ್ತಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಅದರಲ್ಲಿ ನೀವು ಬಿಡಿಸ್ಬೇಕು. 3 ಬಿಡಿಸೋದಿರ್ತದೆ. ಆಪ್ಷನ್ 1 4ರಿಂದ 5 ಕೊಟ್ಟಿರ್ತಾರೆ ಕ್ವಶನ್, ಅದರಲ್ಲಿ ನೀವು 3 ಬಿಡಿಸ್ಬೇಕು. ಇದು ತುಂಬಾ ಈಸಿ ಆಗಿರ್ತೈತಿ. ನೋಡ್ಬೋದು ನೀವು ಏನು ಕೊಟ್ಟಿದ್ದಾರಪ್ಪ ಅಂದರೆ ಕ್ವಶನ್ ನಂಬರ್ 1, ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಈ ಕೋಷ್ಟಕದಲ್ಲಿ ಯಾವ್ಯಾವ ಗ್ಯಾಪ್ ಅದಾವಲ್ಲ ಅವನನ್ನು ತುಂಬ್ರಿ ಅಂತ ಕೇಳಿದ್ದಾರೆ. ಈಗ ಹೆಂಗೆ ತುಂಬೋದಂತ ನೋಡೋಣ ಬನ್ನಿ. ಈಗ ಇಷ್ಟು ಕೊಟ್ಟಿದ್ದಾರೆ, 1 2 3 4 5 ತುಂಬಿದರೆ 5 ಮಾರ್ಕ್ಸನ್ನು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಕೊಡ್ತಾರೆ ಅರ್ಥಶಾಸ್ತ್ರದಲ್ಲಿ. ಈಗ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ನೋಡೋಣ ಬನ್ನಿ. ಇಲ್ಲಿ ಟೆಕ್ಸ್ಟ್ ಬುಕ್ದಲ್ಲಿ ಇದು ಕೂಡ ಇದೆ, ನೋಡ್ಬೋದು ನೀವು. ಇಂಪಾರ್ಟೆಂಟ್ ಇದೆ ಆ್ಯನ್ಯುವಲ್ ಎಕ್ಸಾಮ್ಗೆ ಮತ್ತು ಪ್ರಿಪ್ರೇಟರಿ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ಗೆ ಖಂಡಿತವಾಗಿ ಕೇಳ್ತಾರೆ. ಇದನ್ನು ಒಂದು ಸಲ ನೋಡಿಕೊಳ್ಳ್ರಿ. ಈಗ ನೋಡೋಣ, ಬಿಡಿಸೋಣ ಬರೀ. ಫ್ಯಾಕ್ಟರ್ಸ್ 1 ಅಂತ ಕೊಟ್ಟಿದ್ದಾರೆ. 0 1 2 3 4 5 6 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಟಿ ಪಿ ಒಟ್ಟು ಉತ್ಪನ್ನ ಎಷ್ಟಪ್ಪ ಅಂದರೆ 0 10 24 40. ಇಲ್ಲಿ ಗ್ಯಾಪ್ 57 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ MP1 ಸೀಮಾಂತರ ಉತ್ಪನ್ನ 0 ಡ್ಯಾಶ್ 16 10 6 1 ಅಂತ ಕೊಟ್ಟಿದ್ದಾರೆ. AP ಸರಾಸರಿ ಉತ್ಪನ್ನ ಎಷ್ಟಪ್ಪ ಅಂದ್ರೆ 0 10 12 13.33 ಡ್ಯಾಶ್ 11.2 9.5 ಅಂತ ಕೊಟ್ಟಿದ್ದಾರೆ. ಇಷ್ಟನ್ನು ಕೊಟ್ಟಿರ್ತಾರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಕ್ವಶನಲ್ಲಿ ಕಾರ್ಯಭಾರ ಅಂತ ಕೊಟ್ಟಿರ್ತಾರೆ, ಲಾಸ್ಟಿಗೆ ಕೊಟ್ಟಿರ್ತಾರೆ. ಕ್ವಶನ್ನ ಕೊಟ್ಟಿರ್ತಾರೆ, ಈ ಬಾಕ್ಸನ್ನು ಕೂಡ ಕೊಟ್ಟಿರ್ತಾರೆ. ಇದೇ ರೀತಿಯಾಗಿ ಇದು ಕೊಟ್ಟಿರ್ತಾರೆ. ನೀವು ಇದು ಹೆಂಗೈತೆ ಅದನ್ನ ನೀವು ಆನ್ಸರ್ ಶೀಟ್ನಲ್ಲಿ ಬರ್ಕೋಬೇಕು. ಮೊದಲಿಗೆ ಇಲ್ಲಿ ಗ್ಯಾಪ್ ಇರೋದನ್ನು ಗ್ಯಾಪ್ ಬಿಡಬೇಕು. ಆದ ನಂತರ ಏನು ಮಾಡಬೇಕಪ್ಪ ಅಂದರೆ ನೀವು ಈಗ ನೋಡ್ಬೋದು. ಈಗ ಇದು ಟಿ ಪಿ ಅಮೌಂಟ್ ಹೆಂಗೆ ಬತ್ತಪ್ಪ ಅಂದರೆ ಇಲ್ಲಿ ನೋಡ್ಬೋದು. ಟಿ ಪಿ ಅಮೌಂಟ್ ಕಂಡು ಹಿಡ್ಬೇಕಂದ್ರೆ ಈಗ ನೋಡ್ಬೇಕಂದ್ರೆ ಈಗ ಹೆಂಗೆ ಮಾಡ್ಬೇಕಪ್ಪ ಅಂದರೆ ಹೆಂಗೆ ಕಂಡಿದ್ದೀವಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಫಾರ್ಮುಲಾ ಹಾಕಿದೆ ನೋಡ್ಬೋದು ನೀವು. ಟಿ ಪಿ ಈಜ್ವಲ್ ಟು ಟಿ ಪಿ -1 ಮೈನಸ್ MP1 ಅಂದರೆ ಟಿ ಪಿ -1 ಅಂದರೆ ಯಾವಪ್ಪ ಅಂದರೆ ಟಿ ಪಿ ಇದರ ಹಿಂದಿನ ಅಕ್ಷರ ಯಾವಪ್ಪ ಅಂದರೆ ಟಿ ಪಿ -1 ಆಗಿರ್ತೈತಿ. ಇದು ಟಿ ಪಿ 0 ಆಗಿರ್ತೈತಿ. ಇದು ಟಿ ಪಿ 1 ಆಗಿರ್ತೈತಿ. ಇದು ಮೈನಸ್ ಅಂದರೆ ಇಲ್ಲಿ ನಿಲ್ ಒಳಗೆ 0 ಕಾದ್ರೆ ಎಷ್ಟಪ್ಪ ಅಂದರೆ 0 ಆಗಿರ್ತೈತಿ. ಅದ ನಂತರ ಈಗ ನೋಡ್ಬೋದು ಅದೇ ರೀತಿಯಾಗಿ ಟಿ ಪಿ 1 ಅಂದರೆ ನೋಡ್ಬೋದು ನೀವು. ಈಗ ನೋಡ್ಬೋದು ಇಲ್ಲಿ 10ರಲ್ಲಿ ಇಲ್ಲಿ 0 ಅಂದರೆ 0 ಬರ್ತೈತಿ. ಸೀಮಾಂತರ ಉತ್ಪನ್ನ ಕೂಡ 0 ಬರ್ತೈತಿ. ಸರಾಸರಿ ಕೂಡ 0 ಬರ್ತೈತಿ. ಇಲ್ಲಿ ಒಟ್ಟು ಉತ್ಪನ್ನ 0 ಇರೋದ್ರಿಂದ ಎಲ್ಲನೂ 0 0 ಬರ್ತೈತಿ. ಆದ ನಂತರ ಬರೋದು ಯಾವಪ್ಪ ಅಂದರೆ 10ರಲ್ಲಿ 0 ತೆಗೆದ್ರೆ ಎಷ್ಟಪ್ಪ ಅಂದರೆ 10. ಇಲ್ಲಿ 10 ಎಂಟ್ರಿ ಮಾಡಬೇಕು. ಆದ ನಂತರ ಬರುವುದು 24ರಲ್ಲಿ 10 ತೆಗೆದ್ರೆ 24ರಲ್ಲಿ 10 ತೆಗೆದ್ರೆ ಎಷ್ಟಪ್ಪ ಅಂದರೆ 14 ಬರ್ತೈತಿ. ಅದನ್ನ ಎಂಟ್ರಿ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು 40ರಲ್ಲಿ 24 ತೆಗೆದ್ರೆ ಎಷ್ಟಪ್ಪ ಅಂದರೆ 16 ಬರ್ತೈತಿ. ಅದೇ ರೀತಿ ಇವು ಹೆಂಗೆ ಕಂಡು ಹಿಡ್ಬೇಕಪ್ಪ ಅಂದ್ರೆ ನೋಡೋಣ ಬನ್ನಿರಿ. ಈಗ ನೋಡ್ಬೋದು ನೀವು ಇದು ಹೆಂಗಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು 57ರಲ್ಲಿ 1 ಮೈನಸ್ ಮಾಡಿದ್ರೆ ಎಷ್ಟಪ್ಪ ಅಂದರೆ 56. ಅದೇ ರೀತಿಯಾಗಿ 56ರಲ್ಲಿ 6 ಲೆಸ್ ಮಾಡಿದ್ರೆ ಎಷ್ಟಪ್ಪ ಅಂದರೆ 50. ಅದೇ ರೀತಿಯಾಗಿ 50ರಲ್ಲಿ 10 ತೆಗೆದ್ರೆ 40, 24ರಲ್ಲಿ 16 ತೆಗೆದ್ರೆ 40ರಲ್ಲಿ 16 ತೆಗೆದ್ರೆ 24, ಅದೇ 24ರಲ್ಲಿ 14 ತೆಗೆದ್ರೆ 10, 10ರಲ್ಲಿ 10 ತೆಗೆದ್ರೆ 0. ಅದೇ ರೀತಿಯಾಗಿ ಅಂದರೆ ಹೆಂಗಪ್ಪ ಅಂದ್ರೆ 57ರಾಗ 1 ತೆಗೆದ್ರೆ ಎಷ್ಟಪ್ಪ ಅಂದ್ರೆ 56, 56ದಾಗ 6 ತೆಗೆದ್ರೆ 50, 50ರಾಗ 10 ತೆಗೆದ್ರೆ 40, 40ರಾಗ 16 ತೆಗೆದ್ರೆ 24, 24ರಾಗ 14 ತೆಗೆದ್ರೆ ಒಟ್ಟು ಉತ್ಪನ್ನ ಮತ್ತು ಸೀಮಾಂತರ ಉತ್ಪನ್ನ ಮೈನಸ್ ಮಾಡ್ರೆ ಇಲ್ಲಿ ಅದು ಮ್ಯಾಗಿಂದ ಟಿ ಪಿ ಬರ್ತೈತಿ. 24 14 ತೆಗೆದ್ರೆ 10, 10ರಾಗ 10 ತೆಗೆದ್ರೆ 0. ಇದೇ ರೀತಿಯಾಗಿ ಇದು ಫಿಲ್ ಆಯಿತು. ಇದಂದ್ರೆ ಇದು ಹೆಂಗೆ ಮಾಡ್ಬೇಕಪ್ಪ ಅಂದರೆ ಗೊತ್ತೈತಿ ನಿಮ್ಗೆ. 10 0 ತೆಗೆದ್ರೆ 10, 24ರೊಳಗೆ 10 ತೆಗೆದ್ರೆ ಎಷ್ಟಪ್ಪ ಅಂದರೆ 14, 40ರಲ್ಲಿ 24 ತೆಗೆದ್ರೆ 16, 50ರಲ್ಲಿ 40 ತೆಗೆದ್ರೆ 10, 56ರಲ್ಲಿ 50 ತೆಗೆದ್ರೆ 6, 57ರಲ್ಲಿ 56 ತೆಗೆದ್ರೆ 1. ಅದೇ ರೀತಿಯಾಗಿ ಇದು ಹೆಂಗೆ ಮಾಡ್ಬೇಕಪ್ಪ ಅಂದರೆ ನೋಡ್ಬೋದು ನೀವು. ಇದು ಹೆಂಗಪ್ಪ ಅಂದರೆ 0 ಡಿವೈಡೆಡ್ ಬೈ 0 ಅಂದರೆ 0 ಬರ್ತೈತಿ. ಅದೇ ರೀತಿಯಾಗಿ 10 ಡಿವೈಡೆಡ್ ಬೈ 1 ಅಂದರೆ 10 ಬರ್ತೈತಿ. 14 ಡಿವೈಡೆಡ್ ಬೈ 2 ಅಂದರೆ
ಸಾರಿ ಇದು ಈ ಲೈನ್ ತೊಗೋದಿಲ್ಲ, ಇದು ತೊಗೋಬೇಕು. 0/0 ಅಂದರೆ 0 ಬರ್ತೈತಿ. 10/1 ಅಂದರೆ 10 ಬರ್ತೈತಿ. 24/2 ಅಂದರೆ ಎಷ್ಟಪ್ಪ ಅಂದ್ರೆ 12 ಬರ್ತೈತಿ. 40/3 ಅಂದರೆ ಎಷ್ಟು ಬರ್ತೈತಪ್ಪ ಅಂದ್ರೆ 13 ಬರ್ತೈತಿ. 13.33. ಅದೇ ರೀತಿ 50/4 ಅಂದರೆ ಎಷ್ಟು ಬರ್ತೈತಪ್ಪ ಅಂದ್ರೆ 12.5 ಬರ್ತೈತಿ. ಅದೇ ರೀತಿಯಾಗಿ 56/5 ಅಂದರೆ ಎಷ್ಟು ಬರ್ತೈತಪ್ಪ 11.2 ಬರ್ತೈತಿ. 57/6 ಮಾಡಿದ್ರೆ 9.5 ಬರ್ತೈತಿ. ಇದೇ ರೀತಿಯಾಗಿ ಇಷ್ಟನ್ನು ನೀವು ಫಿಲ್ ಮಾಡಿರಿ. ಈಗ 5 ಮಾರ್ಕ್ಸನ್ನು ಖಂಡಿತವಾಗಿ ನೀವು ಪಡೆಯಬಹುದು. ಅದೇ ರೀತಿಯಾಗಿ ಇದು ತುಂಬಾ ಈಜಿ. ಇದು ಹೆಂಗೆ ಬರ್ಬೇಕಪ್ಪ ಅಂದರೆ ಇದನ್ನ ಕಂಡು ಹಿಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕಪ್ಪ ಅಂದರೆ ನೋಡ್ಬೋದು ನೀವು ಇಲ್ಲಿ AP1 = ಅಂದರೆ 0 ಅಂದರೆ ಎಷ್ಟು ಬರ್ತೈತಿ, ಇಲ್ಲಿ 0ನ ಬರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ಸೆಕೆಂಡ್ ಒನ್ ನೋಡ್ಬೋದು ನೀವು ಎಷ್ಟಪ್ಪ ಅಂದರೆ 10/1 ಅಂದರೆ ಎಷ್ಟು ಬರ್ತೈತಪ್ಪ ಅಂದರೆ 10 ಬರ್ತೈತಿ. ಅದೇ ರೀತಿ ಇಲ್ಲಿ ಹೆಂಗಪ್ಪ ಅಂದರೆ 24/2 ಅಂದರೆ 12 ಬರ್ತೈತಿ. ಅದೇ ರೀತಿಯಾಗಿ 40/3 ಅಂದರೆ ಎಷ್ಟು ಬರ್ತೈತಪ್ಪ ಅಂದರೆ 40/3 ಅಂದರೆ 13.33 ಬರ್ತೈತಿ. ಅದೇ ರೀತಿಯಾಗಿ 50/4 ಅಂದರೆ 12.5 ಬರ್ತೈತಿ. ಅದೇ ರೀತಿಯಾಗಿ 56/5 ಅಂದರೆ 11.2 ಬರ್ತೈತಿ. 57/6 ಅಂದರೆ ಎಷ್ಟು ಬರ್ತೈತಪ್ಪ ಅಂದ್ರೆ 9.5 ಬರ್ತೈತಿ. ಅದ ನಂತರ ನೆಕ್ಸ್ಟ್ ಈಗ ಇದು MP ಹೆಂಗೆ ಮಾಡ್ಬೇಕಪ್ಪ ಅಂದರೆ ಇದಂದರೆ 57 - 1 ಎಷ್ಟು ಬರ್ತೈತಪ್ಪ ಅಂದರೆ 57 - 1 ಅಂದರೆ ಇದು ಹೆಂಗೆ ಬತ್ತಪ್ಪ ಅಂದರೆ 57 - 1 ಅಂದರೆ ಎಷ್ಟು ಬರ್ತೈತಿ 56. ಅದೇ ರೀತಿಯಾಗಿ 56 - 6 ಅಂದರೆ 50 ಬರ್ತೈತಿ. ಅದೇ ರೀತಿಯಾಗಿ 50 - 10 ಅಂದರೆ ಇದು ಬರ್ತೈತಿ. ಅದೇ ರೀತಿಯಾಗಿ 40 - 16 ಅಂದರೆ 24 ಬರ್ತೈತಿ. ಅದೇ ರೀತಿಯಾಗಿ 24 - 14 ಪ್ಲಸ್ ಮಾಡಿದ್ರೆ 10 ಬರ್ತೈತಿ. ಅದೇ ರೀತಿ ಇದು ಹೆಂಗೆ ಕಂಡು ಹಿಡ್ಬೇಕಪ್ಪ ಅಂದರೆ 10 - 0 ಎಷ್ಟಪ್ಪ ಅಂದರೆ 10. ಅದೇ ರೀತಿಯಾಗಿ 24 - 10 ಅಂದರೆ 14. 40 - 24 ಅಂದರೆ 16. ಅದೇ ರೀತಿ 50 - 40 10 ಬರ್ತೈತಿ. ಅದೇ ರೀತಿಯಾಗಿ 56 - 50 ಅಂದರೆ 6 ಬರ್ತೈತಿ. ಅದೇ ರೀತಿಯಾಗಿ 57 - 56 ಅಂದರೆ ಎಷ್ಟು ಬರ್ತೈತಪ್ಪ ಅಂದರೆ 1 ಬರ್ತೈತಿ. ಈ ರೀತಿಯಾಗಿ ನೀವು ಬಿಡಿಸ್ಬೇಕು. ಬೇರೆ ಪ್ಯಾಟರ್ನ್ ಕೂಡ ಅಂಕಿಗಳನ್ನ ಚೇಂಜ್ ಮಾಡುವುದಿಲ್ಲ. ಸಾಕಷ್ಟು ಸಲ ಇದನ್ನೇ ಕ್ವಶನ್ನ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗೈತಿ. ಇದನ್ನೊಂದು ಸಲ ನೋಡ್ಕೊರಿ. ಇದು 5 ಅಮೌಂಟನ್ನು ನೀವು ನೋಡ್ಕೊಂಡಿಟ್ರಪ್ಪ ಅಂದರೆ ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಈಜಿ ಕೂಡ ಆಗ್ತೈತಿ ಬಿಡ್ಸಕ್ಕೆ. 1 2 3 4 5 ಇವು 5ನ್ನು ಕೇಳ್ತಾರೋ. ಇದು ಅರ್ಥಶಾಸ್ತ್ರದ ಕಾರ್ಯಭಾರ ಪ್ರಶ್ನೆ ಆಗೈತಿ. ಮತ್ತು ಏನಂದರೆ ಡೌಟ್ ಇದ್ದರೆ ನಂಗೆ ಕಮೆಂಟ್ ಕೂಡ ಮಾಡ್ಬೋದು ನೀವು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.